ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಬಟ್ಟೆ ಎಲ್ಲ ಮಡಚಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಸ್ಕೂಲಿಂದ ಮಕ್ಕಳು ಕೂಡ ಬರ್ತಾರೆ. ಅವ್ರು ಬರೋಷ್ಟ್ರಿಗೆ ನಮ್ಮದು ಮನೆಯ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ಇನ್ನು ಅವ್ರು ಬಂದರೆ ಅವ್ರ ಜೊತೆ ಸ್ವಲ್ಪ ಹಾಗೆ ಏನಾದರೂ ಕೆಲಸ ಮಾಡೋದು ಅದು ಇದು ಅಂತ ಅವ್ರ ಜೊತೆನೇ ಟೈಮ್ ಹೋಗ್ಬಿಡುತ್ತೆ. ಇನ್ನು ಮಕ್ಕಳು ಕೂಡ ಬಂದರು. ಅವ್ರಿಗೆ ಸ್ವಲ್ಪ ಹಣ್ಣಿತ್ತು, ಅದನ್ನ ಕೂಡ ನಾನು ಹೆಚ್ಚಿ ಕೊಡ್ತಾಯಿದ್ದೀನಿ. ಇವಾಗ ಬಂದ್ರಲ್ವ, ಅದಕ್ಕೆ ಸ್ವಲ್ಪ ಹಣ್ಣು ಹೆಚ್ಚಿ ಕೊಟ್ಟೆ ನಾನು. ಇನ್ನು ಸಾಯಂಕಾಲ ನಾನು ಕೂಡ ದೇವರಿಗೆಲ್ಲ ದೀಪ ಎಲ್ಲ ಹಚ್ಚಿ ಇವಾಗ ಸ್ವಲ್ಪ ಟೀ ಮಾಡಿ, ಆಮೇಲೆ ಸ್ವಲ್ಪ ಹಾಲು ಕೂಡ ತಂದಿದ್ದರು, ಅದನ್ನು ಕೂಡ ಕಾಸಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಒಂದೊಂದೇ ಕೆಲಸ ಪಟ ಅಂತ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ಇನ್ನು ಸಾಯಂಕಾಲ ಅವರಿಗೆ ಏನಾದರೂ ತಿನ್ನೋದಕ್ಕೆ ಬೇಕು, ಕೇಳ್ತಾರೆ, ಅಂದರೆ ಏನಾದರೂ ತಿನ್ನೋದಕ್ಕೆ ಬೇಕು ಅಂತ. ಹಾಗೆ ಸುಮ್ಮನೆ ಸಿಂಪಲ್ಲಾಗಿ ಒಂದು ಸ್ನ್ಯಾಕ್ಸ್ನ ಮಾಡಿಕೊಂಡೆ. ಇದಕ್ಕೆ ನಾನು ಒಂದು ಸ್ವಲ್ಪ ಡಾನಿ ಇತ್ತು, ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ, ನಿಂಬೆಹಣ್ಣನ್ನು ಮೇಲೆ ಹಿಂಡಿ ಈ ಥರ ಮಾಡಿ ಕೊಟ್ಟೆ. ಇನ್ನು ಸ್ವಲ್ಪ ಮೊಳಕೆ ಬರಿಸಿರೋ ಕಾಳು ಏನಿದ್ರೂ ಹಾಕ್ಕೊಳ್ಬೋದು. ನಾನು ಹಾಕ್ಕೊಂಡಿರಲಿಲ್ಲ, ಹಾಗಾಗಿ ಹಾಕ್ಕೊಂಡಿಲ್ಲ. ಇನ್ನು ಹಾಲು ಕೂಡ ಕಾಯಿತು. ಇನ್ನು ಇವರಿಗೆ ಇದನ್ನು ಎಲ್ಲ ಮಾಡಿ ಕೊಟ್ಬಿಡ್ತೀನಿ. ಅಂದರೆ ಸ್ವಲ್ಪ ಏನಾದರೂ ಬೇಕೇ ಬೇಕು ಸಾಯಂಕಾಲ, ಅಂದರೆ ಅವ್ರಿಗೆ ಏನಾದರೂ ತಿನ್ನೋದಕ್ಕೆ ಬೇಕು ಅಂತ. ಇವತ್ತಿನ ಸ್ನ್ಯಾಕ್ಸ್ನ ನಾನು ಸಿಂಪಲ್ಲಾಗಿ ಇದೇ ಥರನ ಕೊಟ್ಟೆ. ಇನ್ನು ಇವಾಗ ಲೆಮನ್ ಹಿಂಡಿ ಸ್ವಲ್ಪ ಮೊಸರು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಬೇಕು ಅಂದರೆ ಅಷ್ಟೇ, ಬೇಡ ಅಂದವ್ರಿಗೆ ಹಾಕಿಲ್ಲ. ಇನ್ನು ಚಹಾ ಕೂಡ ರೆಡಿ ಆಯಿತು. ಇದನ್ನೆಲ್ಲ ಸಾಯಂಕಾಲ ಸ್ವಲ್ಪ ತಿನ್ಕೊಳ್ಳಿ ಅಂತ ಇದನ್ನ ಕೂಡ ಮಾಡಿದ್ದೆ ನಾನು. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಇನ್ನು ಕಾಳಾಗಿದ್ದರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನನಗೂ ಕೂಡ. ಇನ್ನು ಸ್ವಲ್ಪ ಹೋಮ್ವರ್ಕ್ ಇತ್ತು ಅವ್ರದ್ದು, ಅದನ್ನು ಕೂಡ ಮುಗಿಸ್ಕೊಂಡು ನಾನಿವಾಗ ಒಂದು ಗುರುವಾರ ಅಂದರೆ ಏನಾದರೂ ರಾಯರ ಮಂತ್ರ ಏನಾದರೂ ಒಂದು ಬರೆದು ಇಡೋ ಅಭ್ಯಾಸ ಇದೆ ನನಗೆ. ಹಾಗಾಗಿ ಸ್ವಲ್ಪ ಅದನ್ನ ಕೂಡ ನಾನು ಬರಿತಾ ಇದ್ದೀನಿ. ಇನ್ನು ಹಾಗೆ ಸ್ವಲ್ಪ ಅಡುಗೆ ಕೂಡ ಮಾಡಿಕೊಂಡೆ. ಇವತ್ತು ಸ್ವಲ್ಪ ಪಾಯಸ ಏನಾದರೂ ಮಾಡೋಣ ಅಂತ ಅನ್ನಿಸ್ತಾ ಇತ್ತು, ಹಂಗಾಗಿ ಶಾವಿಗೆ ಪಾಯಸ ಮಾಡಿಕೊಂಡ್ರೆ ಆಯಿತು ಅಂತ ಮಾಡ್ತಾಯಿದ್ದೀನಿ. ಶಾವಿಗೆ ಪಾಯಸಕ್ಕೆ ನಾನು ಹಾಲು ಹಾಕ್ಕೊಂಡಿದ್ದೆ, ಹಾಗಾಗಿ ಬೆಲ್ಲನ ಹಾಕಿಬಿಟ್ಟೆ. ಅದು ಒಡೆದೋಯ್ತು, ಏನು ಮಾಡೋಕ್ಕಾಗಿಲ್ಲ ಅಂತ ತೆಗೆದು ಆಮೇಲೆ ನಾನು ನೀರಲ್ಲೇ ಮಾಡಿಕೊಂಡ್ರಾಯ್ತು ಅಂತ ಇದನ್ನು ಒಡಿತು, ಅದನ್ನು ತೆಗೆದುಬಿಟ್ಟೆ. ನಾನು ತೆಗೆದು ಇವಾಗ ನೀರಲ್ಲೇ ಮಾಡ್ತಾಯಿದ್ದೀನಿ. ಆಮೇಲೆ ಲಾಸ್ಟ್ ಹಾಲು ಹಾಕ್ಕೊಂಡು ಕುಡಿದು ತಿಂದರೆ ಆಯಿತು ಅಂತ. ಇವಾಗ ಬೆಲ್ಲ ಎಲ್ಲ ಕರಗಿಸ್ಕೊಂಡೆ. ಇವಾಗ ಶಾವಿಗೆ ಕೂಡ ಅದಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಳೋದು. ಸ್ವಲ್ಪ ನಮಗೆ ಗೊತ್ತಾಗೋವರೆಗೂ, ಅಂದರೆ ಸ್ವಲ್ಪ ಗೊತ್ತಿತ್ತು, ಚಹಾ ಅದು ಮಾಡಿ ಬಂದಾಗ ಬೆಲ್ಲ ಹಾಲು ಹಾಕಿದರೆ ಒಡೆಯುತ್ತೆ ಅಂತೆ, ಅದು ಯಾಕೋ ತಲೆಗೆ ಬರಲಿಲ್ಲ ನನಗೂ ಕೂಡ. ಇವಾಗ ನೀರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ವ್ಲಾಗ್ಸ್ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ನೋಡಿ, ಇದು ಕೂಡ ಆಗ್ತಾಯಿದೆ, ಪಾಯಸ ಕೂಡ ರೆಡಿ ಆಗ್ತಾಯಿದೆ. ಇನ್ನು ಹೋಮ್ವರ್ಕ್ ಎಲ್ಲ ಮುಗಿಸಿದ್ರು ಅವರು ಕೂಡ ಮಕ್ಕಳು. ಇನ್ನು ನಾನು ಪಾಯಸ ಕೂಡ ರೆಡಿ ಮಾಡಿ ಇನ್ನು ಅವ್ರಿಗೆ ಹಾಕಿಕೊಡೋದಷ್ಟೇ. ಇನ್ನು ಹಾಲು ನಾನು ಸಕ್ಕರೆ ಹಾಕಿ ಮಾಡ್ತಿದ್ದೆ, ಹಾಗಾಗಿ ಹಾಲು ಹೊಡಿತಾ ಇರಲಿಲ್ಲ. ಈ ಸರಿ ಬೆಲ್ಲ ಹಾಕಿದ್ದೆ ಅಲ್ವಾ, ಅದಕ್ಕೆ ಅದು ಹೊಡಿತು. ಇನ್ನು ಪಾಯಸ ಕೂಡ ರೆಡಿ ಆಯಿತು. ಇವಾಗ ಅವರಿಗೆ ಹಾಕಿ ಕೊಡ್ತಾ ಇದ್ದೀನಿ ನಾನು. ಮೇಲಿಂದನೇ ಸ್ವಲ್ಪ ಹಾಲು ಹಾಕಿ ಕೊಟ್ಟರು ಆಯಿತು ಅಂತ ಈ ಥರ ರೆಡಿ ಮಾಡಿ ಕೊಟ್ಟೆ. ಇವತ್ತಿನ ವ್ಲಾಗು ಇಷ್ಟೇ ಆಗಿತ್ತು. ಮತ್ತೆ ಸಿಗ್ತೀನಿ ರೀ ಮುಂದಿನ ವೀಡಿಯೋದಾಗ. ಎಲ್ಲರಿಗೂ ನಮಸ್ತೆ.